ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಏನು ಗೊತ್ತಾ? ಅಶ್ಲೀಲ ಫೋಟೋ ಜೊತೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ ರೇಣುಕಾ ಸ್ವಾಮಿ. ಸಾಲು ಸಾಲು ಕೆಟ್ಟ ಕೆಟ್ಟ ಮೆಸೇಜ್ ಅನ್ನ ಮಾಡಿದ್ದ ರೇಣುಕಾ ಸ್ವಾಮಿ. ಇನ್ಸ್ಟಾಗ್ರಾಮ್ ನಲ್ಲಿ ಅತ್ಯಂತ ಕೀಳು ಮಟ್ಟದ ಮೆಸೇಜ್ ಅನ್ನ ಮಾಡಿದ್ದ ರೇಣುಕಾ ಸ್ವಾಮಿ. ಅತ್ಯಂತ ಕೆಟ್ಟ ಕೊಳಕು ಭಾಷೆಯನ್ನ ಬಳಸಿ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ. ಪವಿತ್ರ ಗೌಡಗೆ ಕೆಟ್ಟದಾಗಿ ಬೈದು ಮೆಸೇಜ್ ಮಾಡಿದ್ದ. ಒಂದು ಕಡೆ ಅಶ್ಲೀಲ ಫೋಟೋಗಳು, ಮತ್ತೊಂದು ಕಡೆ ಅಶ್ಲೀಲ ಮೆಸೇಜ್ಗಳು. ಅಶ್ಲೀಲತೆಯ ಪರಮಾವಧಿಗೆ ಸಿಟ್ಟು ಗೆದ್ದು ತಾಳ್ಮೆಯನ್ನ ಕಳೆದುಕೊಂಡ್ರು ಪವಿತ್ರ ಗೌಡ. ಏ ಪವಿತ್ರ ಗೌಡ ಬರ್ತೀಯಾ ಅಂತ ಮೆಸೇಜ್ ಅನ್ನ ಮಾಡಲಾಗಿದೆ. ಪದಗಳಲ್ಲೇ ಹೇಳಲು ಸಾಧ್ಯವಾಗದಂತಹ ಕೊಳಕು ಭಾಷೆಯನ್ನ ಬಳಸಿದ್ದ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಅನ್ನ ಮಾಡಿದ್ದು ದೃಢವಾಗಿಬಿಟ್ಟಿದೆ. ರೇಣುಕಾ ಸ್ವಾಮಿ ವಿಕೃತಿಯನ್ನ ನೋಡಿ ಪೊಲೀಸರೇ ಸುಸ್ತಾಗಿಬಿಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹಲವು ಆರೋಪಿಗಳು ಈಗ ವಿಚಾರಣಾ ದಿನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ. ಆದ್ರೆ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮತ್ತು ಫೋಟೋಗಳನ್ನ ಕಳಿಸಿರೋದು ದೃಢವಾಗಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಅತ್ಯಂತ ಕೀಳಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ. ಪವಿತ್ರ ಗೌಡಗೆ ಏನೇನು ಮೆಸೇಜ್ ಮಾಡಿದ್ದಾನೆ ಗೊತ್ತಾ? ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು ಕೂಡ ನೋಡ್ಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇನ್ನು ಪೊಲೀಸರೇ ಇದನ್ನ ನೋಡಿ ಸುಸ್ತಾಗಿಬಿಟ್ಟಿದ್ದಾರೆ. ಸಾಲು ಸಾಲು ಕೆಟ್ಟ ಮೆಸೇಜ್ ಅನ್ನ ಮಾಡಿದ್ದ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ನಲ್ಲಿ ಅಂತಹ ಕೀಳು ಮಟ್ಟದ ಮೆಸೇಜ್ ಅನ್ನ ಮಾಡಿದ್ದಾನೆ. ಇದರಿಂದನೇ ಪವಿತ್ರ ಗೌಡಗೆ ಸಿಟ್ಟು ನೆತ್ತಿಗೇರಿರುವಂತದ್ದು. ಒಂದು ಕಡೆಯಲ್ಲಿ ಅಶ್ಲೀಲ ಫೋಟೋಗಳು, ಮತ್ತೊಂದು ಕಡೆ ಅಶ್ಲೀಲ ಸಾಲು ಸಾಲು ಮೆಸೇಜ್ಗಳು. ಇದೇ ವಿಚಾರದಿಂದ ಸಿಟ್ಟು ಗೆದ್ದು ಪವಿತ್ರ ಗೌಡ ತಾಳ್ಮೆಯನ್ನ ಕಡಿಕೊಂಡಿದ್ಲು. ಆತ ಮೆಸೇಜ್ ನಲ್ಲಿ ಹೇ ಪವಿತ್ರ ಗೌಡ ಬರ್ತೀಯಾ ಅಂತ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದಾನೆ. ಪದಗಳಲ್ಲಿ ಹೇಳಲು ಸಾಧ್ಯವಾಗದಂತೆ ಕೊಳಕು ಭಾಷೆಯನ್ನ ಬಳಸಿದ್ದ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಅನ್ನ ಮಾಡಿರೋದು ದೃಢವಾಗಿಬಿಟ್ಟಿದೆ. ರೇಣುಕಾ ಸ್ವಾಮಿ ವಿಕೃತಿಯನ್ನ ನೋಡಿ ಪೊಲೀಸರೇ ಸುಸ್ತಾಗಿಬಿಟ್ಟಿದ್ದಾರೆ.